ಮಾಧ್ಯಮದ ಎಲ್ಲ ಸ್ನೇಹಿತರೆ, ಇವತ್ತು ಸಣ್ಣ ವ್ಯಾಪಾರಿಗಳ ಜೊತೆಯಲ್ಲಿ ಕರೆದು ಚರ್ಚೆ ಮಾಡಿದ್ರು. ಈ ಸಭೆಯಲ್ಲಿ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು, ಚೀಫ್ ಸೆಕ್ರೆಟರಿ, ನಮ್ಮ ಪ್ರಿನ್ಸಿಪಾಲ್ ಸೆಕ್ರೆಟರಿ ಫೈನಾನ್ಸಸ್, ಕಮರ್ಷಿಯಲ್ ಟ್ಯಾಕ್ಸ್ ಕಮಿಷನರು, ಆಮೇಲೆ ಪೊನ್ನಣ್ಣವರು ಲೀಗಲ್ ಅಡ್ವೈಸರ್, ನಜೀರ್ ಅಹಮದ್ ಪೊಲಿಟಿಕಲ್ ಸೆಕ್ರೆಟರಿ, ಇವರು ಕೂಡ ಭಾಗಿಯಾಗಿದ್ದರು. ಈಗ ದೇಶಪಾಂಡೆ ಅವರು ಈಗ ಬಂದಿದ್ದಾರೆ. ಮತ್ತೆ ಸಂಘ ಸಂಸ್ಥೆಗಳ ಟ್ರೇಡ್ ಬಾಡೀಸ್ FKCCIನವರು ಕೂಡ ಬಂದಿದ್ರು. ಅವ್ರ ಜೊತೆ ಚರ್ಚೆ ಮಾಡಿ ಅವರ ಅಹವಾಲುಗಳನ್ನು ಕೇಳಿದ್ದೀವಿ. ಅವರಿಗೆ ನೋಟಿಸ್ಗಳನ್ನು ಕೊಟ್ಟಿದ್ದಾರೆ. ಸುಮಾರು 9,000 ನೋಟಿಸ್ಗಳನ್ನು ಕೊಟ್ಟಿದ್ದಾರೆ. 40 ಲಕ್ಷಕ್ಕಿಂತ ಅಂದರೆ ಕಾಂಪೋಸಿಟ್ ಟ್ಯಾಕ್ಸ್ ತಾನೆ. ಆಮೇಲೆ ತೆರಿಗೆ ಹಾಕೋದು ಕೇಂದ್ರ ಸರ್ಕಾರ, GST ತೆರಿಗೆ ಹಾಕೋದು ರಾಜ್ಯ ಸರ್ಕಾರ ಅಲ್ಲ. GST ಕೌನ್ಸಿಲ್ನಲ್ಲಿ ಅದು ತೀರ್ಮಾನ ಮಾಡಿ ಹಾಕೋದು. 1% ಟ್ಯಾಕ್ಸನ್ನು ಹಾಕಿದ್ದಾರೆ. ಅದು 40 ಲಕ್ಷಕ್ಕಿಂತ ಜಾಸ್ತಿ ಟರ್ನ್ ಅಂಥವ್ರಿಗೆ ಮಾತ್ರ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಕೆಲವು ಸಣ್ಣ ವ್ಯಾಪಾರಿಗಳು ಅಲ್ಲದೆ ಬೇರೆಯವ್ರಿಗೂ ಕೂಡ ಕೊಟ್ಬಿಟ್ಟಿದ್ದಾರೆ. ಆಮೇಲೆ 3 ವರ್ಷದಿಂದ ಟ್ಯಾಕ್ಸು ಕೊಡಬೇಕು ಅಂತೇಳಿ ಹೇಳಿದ್ದಾರೆ. ಸ್ವಲ್ಪ ಇವ್ರಿ, ಯಾಕೆ ನೀವು ಅಷ್ಟೊಂದು, ನೀನು ಯಾವಾಗಲೂ ಮೊದಲೇ ಕ್ವಶನ್ ಕೇಳ್ಬಿಡ್ಬೇಕು ಅಂತ ನಿಂದು ಅಲ್ಲಿ, ಆಮೇಲೆ ಕೇಳುವೆ. ನೀನು ಮೊದಲೇ ಕ್ವಶನ್ ಕೇಳ್ಬಿಡ್ಬೇಕು ಅಂತಲ್ಲ ನಿನ್ನ ಇದು ಯಾವಾಗಲೂ. ನಮ್ಮ ಕ್ಷೇತ್ರದವನು ಅದಕ್ಕೆ ಹಿಂಗೆ ಕೇಳ್ತಾ ಇರೋದು. ನಾವು ಈ ಎಕ್ಸೆಂಪ್ಟೆಡ್ ಟ್ಯಾಕ್ಸ್ನಿಂದ ವಿನಾಯಿತಿ ಇದೆಯಲ್ಲ, ಅವುಗಳಿಂದ ಯಾವ ಕಾರಣಕ್ಕೂ ಕೂಡ ಆ ಕಮೋಡಿಟೀಸ್ ಪದಾರ್ಥಗಳು ಇದ್ದಾವಲ್ಲ, ಅವರಿಂದ ತೆರಿಗೆ ವಸೂಲು ಮಾಡೋಕ್ಕೆ ನೋಟಿಸ್ ಕೊಟ್ಟಿದ್ರೂ ಕೂಡ ವಸೂಲು ಮಾಡಲ್ಲ. ಆಮೇಲೆ ಈ 2 ವರ್ಷ 3 ವರ್ಷದಿಂದ ರಿಯರ್ಸ್ ಎಲ್ಲ ಕೊಡಬೇಕು ಅಂತ ಎಲ್ಲ ಹೇಳಿತ್ತಲ್ಲ, ಅದನ್ನು ಪರ್ಸ್ಯೂ ಮಾಡಲ್ಲ ಅಂತ ಹೇಳಿದ್ದೀನಿ. ಅವರು ಭಾಳ ಸ್ಪಷ್ಟವಾಗಿ ಏನು ಹೇಳಿದ್ದಾರೆ ಅಂತಂದರೆ, ಈ ನೋಟಿಸ್ ಬಂದದ್ರಿಂದ ಸ್ವಲ್ಪ ಗೊಂದಲಗಳೆಲ್ಲ ನೀವು ಉದ್ಭವ ಆಗಿಬಿಟ್ಟಿದ್ದಾವೆ. ಮೊದಲನೇದು ಕಡ್ಡಾಯವಾಗಿ ನೋಂದಣಿ ಮಾಡಿಸ್ಕೊಳ್ಬೇಕು ಅಂತ ಹೇಳಿದ್ದೀನಿ, ಒಪ್ಕೊಂಡಿದ್ದಾರೆ. ಕಡ್ಡಾಯವಾಗಿ ನೋಂದಣಿ ಮಾಡಿಸ್ಕೋಬೇಕು, ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು, ಅದಕ್ಕೆ ಎಲ್ಲರೂ ಒಪ್ಕೊಂಡಿದ್ದಾರೆ. ಆಮೇಲೆ ಒಂದು ಸಹಾಯವಾಣಿ ಆರಂಭಿಸಬೇಕು ಅಂತ ಹೇಳಿದ್ದಾರೆ. ನಾನು ಹೇಳಿದ್ದೀನಿ, ಸಹಾಯವಾಣಿ ಈಗಾಗಲೇ ಇದೆ, ಇನ್ನೂ ಅದನ್ನು ಹೆಚ್ಚು ಪರಿಣಾಮಕಾರಿಯಾದ ರೀತಿಯಲ್ಲಿ ಮಾಡೋಣ ಅಂತ ಹೇಳಿದ್ರು. ಸೊ ಅವ್ರಿಗೆ ಇನ್ನೊಂದು ಅವರ ಬೇಡಿಕೆ ಏನಪ್ಪ, ಈ ಗೊಂದಲ ನಿವಾರಣೆ ಆಗಬೇಕಾದ್ರೆ ನಮಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಇಲ್ಲ, ಅದಕ್ಕೋಸ್ಕರ ಜಾಗೃತಿ ಉಂಟು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮನ ಹಮ್ಮಿಕೋಬೇಕು. ನಾನು ಹೇಳಿದ್ದೀನಿ, ಎಲ್ಲ ಕಡೆ ನಮ್ಮ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಮತ್ತು ಇವರು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. FKCCIನವರು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ, ಮತ್ತು ಬೇರೆಯವರು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ಎಲ್ಲಿ ಇಂಥ ವರ್ಕ್ಶಾಪ್ಗಳನ್ನು ಮಾಡ್ತಾರೆ, ಅಲ್ಲಿ ನಮ್ಮ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ಹೋಗ್ತಾರೆ, ಅವ್ರಿಗೆ ಬೇಕಾದಂಥ ಮಾಹಿತಿಗಳನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸೊ ಕೊನೆಯಲ್ಲಿ ನಾನು ಅವರಿಗೆ 25ನೇ ತಾರೀಕು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಿ, ಬಂದ್ ಮಾಡ್ತೀವಿ, ವಹಿವಾಟು ನಿಲ್ಲಿಸ್ತೀವಿ ಅಂತ ಏನು ಹೇಳಿದ್ದಾರೆ. ಫ್ರೀಡಮ್ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಏನು ಹೇಳ್ಕೊಂಡಿದ್ದಾರೆ, ಅದನ್ನು ವಾಪಸ್ ತಗೋಬೇಕು ಅಂತ ಅವರಿಗೆ ಮನವಿ ಮಾಡಿದ್ದೀನಿ. ಅವರು ವಾಪಸ್ ತಗೋತೀವಿ ಅಂತೇಳಿ ಮನವಿ ಮಾಡಿದ್ದಾರೆ, ಆಮೇಲೆ ಒಪ್ಕೊಂಡಿದ್ದಾರೆ. ಇನ್ನೊಂದ್ಸರಿ ರಿಪೀಟ್ ಮಾಡಲ್ಲ ನಿಮಗೆ, ಇದೇ ಇಂಪಾರ್ಟೆಂಟು. ಫ್ರೀಡಮ್ ಪಾರ್ಕ್ನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಪ್ರತಿಭಟನೆಯನ್ನು ವಾಪಸ್ ತಗೋಬೇಕು ಅಂತ ಹೇಳಿದ್ದೇನೆ. ಅವರು ವಾಪಸ್ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಇವತ್ತಿಂದಲೇ ಕಪ್ಪು ಪಟ್ಟಿ ಧರಿಸಿಕೊಂಡು ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾಳೆ ಏನು ಈ ಬೇಸಿಕ್ ಎಲಿಮೆಂಟ್ಸ್ ಎಲ್ಲ ಬಂದ್ ಮಾಡ್ತೀವಿ ಅಂತ ಹೇಳಿದ್ರು, ನಾಳಿದ್ದು ಪ್ರತಿಭಟನೆ ಮಾಡ್ತಾ ಇದ್ರು ಫ್ರೀಡಮ್ ಪಾರ್ಕ್ ಅಂತ. ಈಗ ಇವತ್ತು ಹೋರಾಟನ ಕೈ ಬಿಡ್ತಾರ ನೀವು? ಹೌದು, ಎಲ್ಲ ಹೋರಾಟನೂ ಕೈ ಬಿಡೋದು. ಈಗ ಅರಿಯರ್ಸ್ ಏನು ಸರ್, 10 ದಿನದಿಂದ ಕನ್ಸಲ್ಟೇಟ್ ಆಗಿತ್ತಲ್ಲ, ಅದನ್ನ ಅರಿಯರ್ಸ್ ಯಾವ ಥರ ಮಾಡ್ತೀವಿ? ಅರಿಯರ್ಸು ಪರ್ಸ್ಯೂ ಮಾಡಲ್ಲ ಅಂತ ಹೇಳಿದ್ದೀನಲ್ಲ, ಅರಿಯರ್ಸು ಪರ್ಸ್ಯೂ ಮಾಡಲ್ಲ. ಯಾವ ಕಾರಣಕ್ಕೂ ಕೂಡ ಅವರಿಗೆ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊತೀವಿ. ಯಾವಾಗಿಂದ ಕನ್ಸಿಡರ್ ಮಾಡಬೇಕು ಅಂತ
ಯಾವುದು ಈಗ ಹಳೆ ಕನ್ಸಿಡರ್ ಯಾವಾಗಿಂದ ಕನ್ಸಿಡರ್ ಮಾಡ್ತಾರೆ ಅರಿಯರ್ಸ್ ಇಲ್ಲಪ್ಪ, ಅರಿಯರ್ಸ್ ಇಲ್ಲ. ನೋಂದಣಿ ಮಾಡ್ದಂಗಿದ್ದ ನೋಂದಣಿ ಮಾಡ್ಕೋಬೇಕು. ಸಬ್ಜೆಕ್ಟ್ ಟು ರಿಜಿಸ್ಟ್ರೇಷನ್ ಕಡ್ಡಾಯ. ಈಗ ತೆರಿಗೆ ನೆಟ್ಟಿಗೆ ಬರಬೇಕಲ್ಲ ಎಲ್ರೂ. ಬಟ್ ಯಾರಿಗೆ ಎಕ್ಸೆಂಪ್ಟೆಡ್ ಗೂಡ್ಸ್ ಇದೆ ಅವ್ರ ಹತ್ರ ಅವ್ರಿಗೆ ರಿಜಿಸ್ಟ್ರೇಷನ್ ಅಗತ್ಯ ಇಲ್ಲ. ಅಲ್ಲ ಸರ್, ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಯಾರೊಬ್ಬರು ಮಿಲ್ಕ್ ಬೂತ್ ಇಟ್ಕೊಂಡಿರ್ತಾರೆ ಅವರು ಕೂಡ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಪರ್ಸ್ಯೂ ಮಾಡಲ್ಲ ಅಂತ ಹೇಳಿದ್ವಲ್ಲಪ್ಪ. ಅದು ಇನ್ ಮುಂದಕ್ಕೆ ಅವರುಗಳು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋ ಅಗತ್ಯ ಇರಲ್ಲ ಸರ್. ಈಗ ಯಾವುದು ಎಕ್ಸೆಂಪ್ಟೆಡ್ ಅಂತ ಇರ್ತದೆ, ವಿನಾಯಿತಿ ಅಂತ ಇರ್ತದೆ, ಅವರು ರಿಜಿಸ್ಟರ್ ಮಾಡ್ಕೋಬೇಕಾದಂತ ಅಗತ್ಯ ಇಲ್ಲ. ಮಿಲ್ಕ್ ಎಕ್ಸೆಂಪ್ಟೆಡ್ ಅದನ್ನ ಬೈಫರ್ಕೇಟ್ ಮಾಡಿದ್ರೆ ಸರ್ ಮಿಲ್ಕು ತರಕಾರಿ, ಎಳ್ನೀರು ಇಂಥವೆಲ್ಲ, ಹೂವು ಇಂಥವೆಲ್ಲ ಎಕ್ಸೆಂಪ್ಟೆಡ್ ಅಲ್ಲ. ಯಾಕೆಂದ್ರೆ ಸರ್ ಆ ಮಿಲ್ಕ್ ಬೂತ್ ಅಲ್ಲಿ ಕೆಲವು ಉಪ ಉತ್ಪನ್ನಗಳನ್ನು ಮಾಡ್ತಾರೆ, ಅದಕ್ಕೆ GST ಏನೋ ಇದೆ, ಆ ಕಾರಣಕ್ಕೋಸ್ಕರ ನೋಟಿಸ್ ಶುರು ಮಾಡಿದ್ದೀವಿ. GST ಯಾರು ಮಾಡೋದು ಗೊತ್ತಾ ನಿಮಗೆ? ಯಾರು ಹಾಕೋರು? ಸೆಂಟ್ರಲ್ ಗೌರ್ಮೆಂಟ್ GST ಕೌನ್ಸಿಲ್ ಓಕೆ ಸರ್. ನಾನು ಕೇಳ್ತಾರೆ ಎಡೆಡ್ ಬೈ ಹೂಮ್? ಈಗ ಮಿಲ್ಕ್ ಬೂತ್ ಅಲ್ಲಿ ಎಡೆಡ್ ಬೈ ಹೂಮ್? ಅದೊಂದು ಕ್ಲಾರಿಫಿಕೇಶನ್ ಎಲ್ಲ ಎಡೆಡ್ ಬೈ ಹೂಮ್ ಅಂತ ಹೇಳಪ್ಪ ನೀನು. ಅದನ್ನ ಫೈನಾನ್ಸ್ ಮಿನಿಸ್ಟರ್ ಹಂಗೇಳು ಕರೆಕ್ಟಾಗಿ. ಫೈನಾನ್ಸ್ ಮಿನಿಸ್ಟರ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್. ಸರ್ ಅವರೇನು ಪ್ರಶ್ನೆ ಕೇಳ್ತಾ ಇದ್ದಾರೆ. ಏನು ಸರ್ ನೀವು ಮೀಟಿಂಗ್ನಲ್ಲಿ ಒಪ್ಕೊಂಡಿದ್ದಾರೆ. ಒಂದು 3 ವರ್ಷದ್ದು ಅರಿಯರ್ಸ್ ಇದೆಯಲ್ಲ ಅದನ್ನು ಪರ್ಸ್ಯೂ ಮಾಡಲ್ಲ ಅಂತ ಹೇಳಿದ್ದೀವಿ. 3ನೇದು ಸಹಾಯವಾಣಿ ಮಾಡ್ತೀವಿ ಅಂತ ಹೇಳಿದ್ದೀವಿ. 4ನೇದು ಎಕ್ಸೆಂಪ್ಟೆಡ್ ಗೂಡ್ಸ್ಗೆ ರಿಜಿಸ್ಟ್ರೇಷನ್ ಆಗಬೇಕಾಗಿಲ್ಲ ಅಂತ ಹೇಳಿದ್ದೀವಿ. ಸೊ ಇದಕ್ಕೆಲ್ಲ ಅವರು ಒಪ್ಕೊಂಡಿದ್ದಾರೆ. ನೋಟಿಸ್ ಕೊಟ್ಟಿರೋದು ಅದನ್ನ ನೋಟಿಸ್ಗಳನ್ನ ಇಲ್ಲ, ಏನು ಕ್ರಮ ತಗೊಳ್ಳಲ್ಲ. ಕೆಲವು ಗೊಂದಲ ಇತ್ತು. ಯಾಕೆ ನೀವು ಇಂಗ್ಲೀಷ್ನವ್ರ? ಸರ್ ವಿನಾಯಕ ದೃಷ್ಟನ್ನು ಸ್ವಲ್ಪ ಕೊಟ್ಟಿದ್ದಾರೆ. ವಿನಾಯಿತಿ ಅನ್ನೋದು ನಾವು ಒಂದು ಹೇಳಿದಾಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಯಾವುದಾದ್ರು ವಿನಾಯಿತಿ ಕೊಟ್ಬಿಡಪ್ಪ. ಇದಕ್ಕೆಲ್ಲ ನಾವು ಏನೇನು ಅವರು ಗೊಂದಲಗಳಿದ್ದೋ ಆ ಗೊಂದಲಗಳನ್ನೆಲ್ಲ ನಿವಾರಣೆ ಮಾಡಿದ್ದೀವಿ. ದೇ ಆಲ್ ಅಗ್ರೀಡ್ and they have agreed to withdraw the protest rally which is organized by the small traders on 25th of this month. They have agreed to withdraw this. ಸರ್ ಕಳೆದ 3 years ಇಂದ ಈ ಒಂದು ಏನು ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡಿಲ್ಲ ಅಂತ ಅದರಿಂದ ರಾಜ್ಯ ಸರ್ಕಾರಕ್ಕೆ ಎಷ್ಟು ಮತ್ತು ಕೇಂದ್ರ ಸರ್ಕಾರ ಎಷ್ಟು ಲಾಭ ಬರ್ತದೆ ಸರ್? ಎಷ್ಟು ಅನುದಾನ ಬರ್ತಾ ಇತ್ತು? ಎಷ್ಟು ಹಣ ಬರ್ತಾ ಇತ್ತು? ಎಷ್ಟು ನೋಟಿಸ್ ಕೊಟ್ಟಿದ್ದಾರೆ, 9,000 ನೋಟಿಸ್ ಕೊಟ್ಟಿದ್ದಾರೆ. ಅದರಿಂದ ರಾಜ್ಯ ಸರ್ಕಾರಕ್ಕೆ ಎಷ್ಟು ಲಾಭ ಆಗ್ತಿತ್ತು ಅಂತ? ಸುಮಾರು 2,000 ಕೋಟಿ ಅಲ್ಲ ಸರ್, ಅದು ಹೇಳಿಕ್ಕಾಗಲ್ಲ, ಅದು ಅಷ್ಟು ಕರೆಕ್ಟ್. GST ಕೌನ್ಸಿಲ್ ಅಲ್ಲಿ ಇದನ್ನೆಲ್ಲ ಮಂಡಿಸಲಿ, ಇದು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಜೋಶಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಜೋಶಿ ಸುಳ್ಳು ಹೇಳ್ತಾ ಇದ್ದಾರೆ, ರಾಜಕೀಯವಾಗಿ ಸುಳ್ಳು. ಬಿಕಾಸ್ GST ಹಾಕೋರು ಯಾರಪ್ಪ? ಕೇಂದ್ರ ಸರ್ಕಾರ ಅಲ್ವಾ, ಅದನ್ನು ವಸೂಲು ಮಾಡೋರು ನಾವು. ಸೊ GST ಹಾಕಿದ ಮೇಲೆ ನೋಟಿಸ್ ಕೊಟ್ಟಿರೋದಲ್ವಾ? ಮತ್ತೆ ಅವರು ಜವಾಬ್ದಾರಿ ಇಲ್ವಾ? ಸುಮ್ಮನೆ ಏನೋ ಹೇಳೋದು ಕೇಂದ್ರ ರಾಜ್ಯ ಸರ್ಕಾರ ಜವಾಬ್ದಾರಿ ಇದಕ್ಕೆ ಅಂತ ಅನ್ನೋದು. ಇವೆಲ್ಲ ಚರ್ಚೆ ಮಾಡಿದ್ದೀವಿ, ಈಗ ಒಪ್ಕೊಂಡಿದ್ದಾರೆ. ಬಿಡಿಯಪ್ಪ, ಸುಮ್ಮನೆ ಯಾಕೆ ಅವೆಲ್ಲ. ದೆಹಲಿಗೆ 25ನೇ ತಾರೀಕು OBC ಅಡ್ವೈಸರಿ ಕೌನ್ಸಿಲ್ದು ಒಂದು ಎಂಥ ತಾಲ್ಕೊಟಾರ ಸ್ಟೇಡಿಯಂನಲ್ಲಿ ಒಂದು ಸಭೆ ಇದೆ. ಆ ಸಭೆಗೆ ನಾನು ಒನ್ ಆಫ್ ದಿ ಮೆಂಬರ್ಸ್. ಅಡ್ವೈಸರಿ ಕೌನ್ಸಿಲ್ನಲ್ಲಿ ನಾನು ಒಬ್ಬ ಮೆಂಬರ್ ಇದ್ದೇನೆ. ನನ್ನೂ ಕರೆದಿದ್ದಾರೆ, ಅದಕ್ಕೆ ಹೋಗ್ತಾ ಇದ್ದೀನಿ ಅಟೆಂಡ್ ಮಾಡೋಕ್ಕೆ. ರಾಹುಲ್ ಗಾಂಧಿ ಅವರು ಭೇಟಿ ಮಾಡಿ
ಅದನ್ನು ಕ್ಲಿಯರ್ ಮಾಡಿ ಯಾವುದು ಈಗ ಶೆಡ್ಯೂಲ್ ಪ್ರೋಗ್ರಾಮ್ನಲ್ಲಿ ಇಲ್ಲ. ಗ್ಯಾರಂಟಿಗಳಿಂದಾಗಿ ತಲಾದಾಯ ಹೆಚ್ಚಳ ಆಗಿದೆ. ಹಾ ಗ್ಯಾರಂಟಿಗಳಿಂದಾಗಿ ತಲಾದಾಯ ಹೆಚ್ಚಳ ಆಗಿದೆ ಕರ್ನಾಟಕದಲ್ಲಿ. ಈಗ ಅವರೇ ಒಪ್ಕೊಂಡಿದಾರಲ್ವಾ, ಕರ್ನಾಟಕದಲ್ಲಿ ತಲಾ ಆದಾಯ ಸುಮಾರು 2,05,000 ಕೋಟಿ, 2,05,000 ಈಗಾಗಿದೆ. ಸೊ ವಿ ಆರ್ ನಂಬರ್ 1 ಇನ್ ದಿ ಕಂಟ್ರಿ. ಪರ್ ಕ್ಯಾಪಿಟಲ್ ಇನ್ಕಮ್ನಲ್ಲಿ ಕರ್ನಾಟಕ ಸ್ಟ್ಯಾಂಡ್ಸ್ ನಂಬರ್ 1 ಇನ್ ದಿ ಕಂಟ್ರಿ. ಇದು ನಾನು ಹೇಳಿರೋದಲ್ಲ, ಕೇಂದ್ರ ಸರ್ಕಾರ. ಸ್ಕೀಮಿಂದ ಇದು ಆಗಿದೆ ಅಂತ ಒಂದು ಕೆಲಸ ನಿಜ ಸರ್. ಅದು ಒಂದು ಕಾರಣ, ಅದು ಒಂದು ಪ್ರಮುಖ ಕಾರಣ. ಬಿಜೆಪಿಯವ್ರಿಗೆ ಜ್ಞಾನೋದಯ ಆಗಲಿ ಅಂತ ಕೇಳಿ ನೋಡ್ತಾ ಇದ್ದೀನಿ. ತೀರ್ಮಾನ ಮಾಡೋದು ಅವ್ರಿಗೆ ಹೇಳಿದ್ದೀನಿ 3 ತಿಂಗಳಲ್ಲಿ ಕೊಡಬೇಕು ಅಂತ. ನಾಳೆ ಆದೇಶ ನಾಳೆ ಆದೇಶ ಹೊರಡುತ್ತದೆ. 3 ತಿಂಗಳಲ್ಲಿ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್. SIT ಮಾಡಿದ್ದೀವಲ್ಲ, ಎಂಕ್ವೈರಿ ಮಾಡಲಿ ಅವರು. ನಾನು ಪೊಲೀಸ್ ಎಂಕ್ವೈರಿಗೆ ಒಂದು SIT ಮಾಡಿದ್ದೀವಿ, ಅವ್ರು ಎಂಕ್ವೈರಿ ಮಾಡಿ ರಿಪೋರ್ಟ್ ಕೊಡಲಿ. ಸರ್, ರಾಹುಲ್ ಗಾಂಧಿ ಹೇಳಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಅಕ್ರಮ ಆಗಿದೆ, ಅದನ್ನು ನಾವು ಬಹಿರಂಗಪಡಿಸ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ನಾನು ಕರ್ನಾಟಕದಲ್ಲಿ ಯಾವುದೋ ಒಂದು ಕ್ಷೇತ್ರದಲ್ಲಿ ಅಕ್ರಮ ಆಗಿದೆ ಚುನಾವಣೆಯಲ್ಲಿ, ಆ ಕ್ಷೇತ್ರ ಯಾವುದು ಅಂತ ಬಹಿರಂಗಪಡಿಸ್ತೀವಿ ಅಂತ ಹೇಳಿದ್ದಾರೆ. ಬಿಹಾರದಲ್ಲಿ ನಾನು ನೋಡ್ತೀನಿ, ಅದನ್ನು ಗೊತ್ತಿಲ್ಲ, ನನಗೆ ಮಾಹಿತಿ ಇಲ್ಲ.